ಅಧ್ಯಾಯವು 27 ಹೈದರಾಬಾದ್ನ ನವಾಬ್ ಸೇನಾಧಿಕಾರಿ ಅಪ್ಪಾರಾವರಿಗೆ ಸಂತಾನ ಇರಲಿಲ್ಲ. ಅವರ ಪತ್ನಿ ಭೀಮಾಬಾಯಿ ಪ್ರಭುವಿನ ಲೀಲೆಗಳು ಕೇಳಿ ಅವರನ್ನು ದರ್ಶನ ಮಾಡಬೇಕು ಎಂದು ನಿಶ್ಚಯಿಸಿ ಸೈನಿಕರೊಂದಿಗೆ ಪಲ್ಲಕ್ಕಿಯಲ್ಲಿ ಕಲ್ಯಾಣಿನಗರಕ್ಕೆ ಪ್ರಯಾಣಿಸಿದರು. ಮಾರ್ಗಮಧ್ಯೆಯಲ್ಲಿ ಇಬ್ಬರು ಬಾಲಕರು ಜಗಳವಾಡುತ್ತಿದ್ದರು. ಅವರು ಸೈನಿಕರನ್ನು ಕಳುಹಿಸಿ ಅವರನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದರು. ಆಗ ಅವರಲ್ಲಿ ಒಬ್ಬರು, ನಾನು ಕೊಡುವುದಿಲ್ಲ, ನನ್ನ ಮಗ ಹಾರಿಸಲಿಕ್ಕೆ ಇಚ್ಛಿಸಿಲ್ಲ ಎಂದರು. ಅವರು ಒಬ್ಬ ಸೈನಿಕರಿಂದ ನಾಣ್ಯಗಳನ್ನು ಸಂಗ್ರಹಿಸಿ ಬಾಲಕರಿಗೆ ನೀಡಿ ಕಲ್ಯಾಣಿ ನಗರಕ್ಕೆ ಪ್ರವೇಶಿಸಿದರು. ಆಗ ಬಾಲಮಾಣಿಕ್ಯ ಪ್ರಭು ಮನೆಯಲ್ಲಿರಲಿಲ್ಲ, ಆದ್ದರಿಂದ ಅವರು ಕಾಯುತ್ತಾ ಉಳಿದರು. ಕೆಲವು ಸಮಯದ ನಂತರ ಪುನಃ ಆಟವಾಡುತ್ತಾ ಹೋಗುತ್ತಿರುವಾಗ ಭೀಮಾಬಾಯಿಯನ್ನು ನೋಡಿ, ನೀನು ಈ ಹಿಂದೆ 7 ಮಕ್ಕಳನ್ನು ಪಡೆದೆಯಲ್ಲವೇ? ಇನ್ನು ನಾನು ಏಕೆ ಕಾಡಬೇಕು ಎಂದು ಹೇಳಿದರು. ಆ ಗೃಹಿಣಿ ತನ್ನಿಂದ ನಾಣ್ಯಗಳನ್ನು ತೆಗೆದುಕೊಂಡವನು ಮಾಣಿಕ್ಯ ಪ್ರಭು ಎಂದು ತಿಳಿದಿರಲಿಲ್ಲ. ಕಾಲಕ್ರಮೇಣ ಆಕೆಗೆ ಎಲ್ಲ ಮಕ್ಕಳು ಪ್ರಾಪ್ತಿಯಾದರು. ಬಾಲಮಾಣಿಕ್ಯ ಪ್ರಭು ಹಿಂಸೆಯನ್ನು ಬಿಡಬೇಕು ಎಂದು ತಮ್ಮ ಸ್ನೇಹಿತ ಬಾಲಕರಿಗೆ ಬೋಧಿಸುತ್ತಿದ್ದರು. ಒಮ್ಮೆ ಅವರು ಅರಣ್ಯದಲ್ಲಿ ತಿರುಗುತ್ತಾ ಹೋದಾಗ ಒಬ್ಬ ಪಾರಿವಾಳ ಸತ್ತಿತ್ತು. ಪ್ರಭು ಅದನ್ನು ಎತ್ತಿಕೊಂಡು ನಿನ್ನ ಗೂಡಿಗೆ ಹೋಗು ಎಂದು ಎಸೆದಾಗ ಅದಕ್ಕೆ ಪುನಃ ರೆಕ್ಕೆಗಳು ಹುಟ್ಟಿ ತನ್ನ ಗೂಡಿಗೆ ಹಿಂತಿರುಗಿತು. ತಾವು ತಮ್ಮ ಸ್ನೇಹಿತರೊಂದಿಗೆ ಸಮೀಪದ ಅರಣ್ಯಗಳಿಗೆ ಹೋದಾಗ ತಕ್ಷಣವೇ ಅಂತರ್ಧಾನಗೊಳ್ಳುತ್ತಿದ್ದರು. 3-4 ದಿನಗಳ ನಂತರ ಅವರು ಪುನಃ ಗೋಚರಿಸುತ್ತಿದ್ದರು. ಒಮ್ಮೆ ಅವರು ಕಲ್ಯಾಣಿ ಸಮೀಪದ ಗುಹೆಯೊಂದರಲ್ಲಿ ಪ್ರವೇಶಿಸಿದರು. ಸ್ವಲ್ಪ ದೂರ ಹೋಗುತ್ತಿದ್ದಂತೆ ಒಬ್ಬ ಹಾವಿನ ಗರ್ಜನೆ ಕೇಳಿಸಿತು. ಭಯದಿಂದ ಅವರ ಸ್ನೇಹಿತರು ಹಿಂತಿರುಗಿ ಓಡಿ ತಮ್ಮ ಮನೆ ಸೇರಿದರು. ಆದರೆ ಬಾಲಮಾಣಿಕ್ಯ ಪ್ರಭು ಮಾತ್ರ ಒಳಗಡೆ ಹೋದರು. ಅವರು ಅಲ್ಲಿ ಏನು ಮಾಡಿದರು ಎಂಬುದು ಯಾರಿಗೂ ಗೊತ್ತಿರಲಿಲ್ಲ. ಕೆಲಕಾಲದ ನಂತರ ಅವರು ಹೊರಬಂದು ಕ್ಷೇಮವಾಗಿರುವುದನ್ನು ಕಂಡು ಸ್ನೇಹಿತರು ಅವರನ್ನು ಪುನಃ ಸೇರಿದರು. ಶ್ರೀ ಮಾಣಿಕ್ಯ ಪ್ರಭು ಎಲ್ಲಿ ಇದ್ದರೂ, ಅರಣ್ಯದಲ್ಲಿದ್ದರೂ ಅನೇಕ ರೋಗಪೀಡಿತರು, ಆರ್ಥಿಕ ಸಂಕಷ್ಟದಲ್ಲಿರುವವರು, ದುಃಖಿತರು, ಜಿಜ್ಞಾಸುಗಳು ಮಾತ್ರವಲ್ಲ, ಜ್ಞಾನಿಗಳು ಕೂಡ ಅವರ ದರ್ಶನ ಮಾಡುತ್ತಿದ್ದರು. ಕೇವಲ 17 ವರ್ಷದ ವಯಸ್ಸಿಗೆ ಅನೇಕ ಮಂದಿ ಅವರ ಅದ್ಭುತ ಲೀಲೆಗಳ ಮೂಲಕ ಹಿತವನ್ನು ಪಡೆದರು.